अस्सलाम वालेकुम नाजरीन। 2021 जनवरी में जो गवर्नमेंट से जो परमिशन मिला है स्कूल ओपन करने के लिए, अब हाजी इस्माइल सेठ स्कूल में हम मौजूद हैं। आप उसकी सीधी तस्वीर देख सकते हैं। सैयद खालिद असलम, बेंगलुरु, लीडर सियासत, उर्दू न्यूज़ ಚಾನಲ್। ಘನ ಸರ್ಕಾರ ಈಗಾಗಲೇ ನಾವು ಜೂನಿಂದ ಅಕಾಡೆಮಿಕ್ ಇಯರು ಜೂನ್ನಿಂದ ನಮಗೆ ಮಾರ್ಚ್ವರೆಗೂ ಇರೋದು. ಈ ಪೆಂಡಮಿಕ್ಕು ಒಂದು ಮಾರಿ ಒಂದು ಕಾಯಿಲೆಯ ಒಂದು ಅಡ್ಕೊಂಡದಿಂದ ಸುಮಾರು ನಮಗೆ 7 ತಿಂಗಳು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಕುಂಠಿತ ಆಯಿತು. ಆ ನಿಟ್ಟಿನಲ್ಲಿ ಅನೇಕ ಶಿಕ್ಷಣ ತಜ್ಞರ ಮತ್ತು ಪೋಷಕರ ಮತ್ತು STMಶರ ಒಂದು ಸಹಕಾರವನ್ನು ಮತ್ತು ಅವ್ರದ್ದೊಂದು ನಾವೊಂದು ಅವರ ಮುಖಾಂತರ ಸಜೆಷನ್ ತಗೊಂಡು ಇವಾಗ 1/1/2021ರಿಂದ ಘನ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡೈತೆ. ಶೈಕ್ಷಣಿಕವಾಗಿ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಈ ಒಂದು ಕಾರ್ಯವನ್ನು ಒಂದು ಶಾಲೆಯನ್ನು ರೀಓಪನ್ ಮಾಡಿದ್ದಾರೆ. ಇದು ಏನು ಅಂದರೆ 6ರಿಂದ 9ರವರೆಗೂ ಸ್ಟಾರ್ಟಿಂಗಲ್ಲಿ 6ರಿಂದ 9ರವರೆಗೂ ಈ ಒಂದು ವಾರದಲ್ಲಿ ಒಂದು 3 ದಿವಸ ಆಲ್ಟರ್ನೇಟ್ ಡೇಸಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಏನು ಒಂದು ಉದ್ದೇಶ ಅಂದರೆ, ಈಗಾಗಲೇ 9 ತಿಂಗಳು ಮಕ್ಕಳು ಶಾಲೆಯಿಂದ ಹೊರಗುಳಿದಿರೋದ್ರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಮತ್ತು OYSಗೆ ಮಕ್ಕಳು ಹೊರಗಡೆ ಹೊಂಟೋಗ್ತವೆ. ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ಸ್ ಸರ್ ಅದೊಂದು ಮಾಡಿಲ್ಲ. ಇವಾಗ ಅದಕ್ಕೋಸ್ಕರನೇ ನಾವು ಈಗಾಗಲೇ ಆಲ್ರೆಡಿ ವಿದ್ಯಾಗಮನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದು. ಈ ಮಧ್ಯದಲ್ಲಿ ಕೆಲವು ಶಿಕ್ಷಣ ತಜ್ಞರು ಮತ್ತು ಹಲವಾರು ಅಡೆತಡೆಗಳು ಬಂದು ಈ ಒಂದು ವಿದ್ಯಾಗಮ ಕಾರ್ಯಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಒಂದು 2 ತಿಂಗಳಿಗೆ ಸ್ಟಾಪ್ ಮಾಡಿದ್ದು. ಆ ಉದ್ದೇಶದಿಂದ ಇವಾಗ ಏನಾಗೈತೆ, ಒಂದು ಕೊಠಡಿ ಇದು ಕೋಣೆ 1, ಕೋಣೆ 2, ಕೋಣೆ 3 ಅಂತ ನಾವು ಮಾಡಿದ್ದು. ಇವಾಗ ಮೊದಲಿಗೆ ಏನು ಕೋಣೆ 1 ಅಂದರೆ ಆ ಮಕ್ಕಳಲ್ಲಿ ಯಾವುದೇ ವಿಧವಾದಂತಹ ಈ ಒಂದು ಸೌಲಭ್ಯ ಇಲ್ದಲೆ ಒಂದು ನಾರ್ಮಲ್ಲು ಒಂದು ಮೊಬೈಲ್ ಇರುವಂಥವ್ರದ್ದು ಅಂಥದ್ದನ್ನ ಕೋಣೆ 1ಕ್ಕೆ ಅಂತ ಮಾಡಿಕೊಂಡು, ಕೋಣೆ 2 ಅಂದರೆ ಈ ಮೊಬೈಲು ಇಂಟರ್ನೆಟ್ ಇರುವಂಥದ್ದು, ಕೋಣೆ 3 ಅಂದಾಗ ಏನಾಗ್ತದೆ, ಇದು TV ಮತ್ತು ಲ್ಯಾಪ್ಟಾಪು ಇಂಥವಕ್ಕೆ ನಂತ ವ್ಯವಸ್ಥೆ ಮಾಡಿದ್ದು. ಇದು ಸ್ವಲ್ಪ ಬದಲಾವಣೆ ಆಗಿ ಇವಾಗೇನಾಯಿತು, ಈ ಎಷ್ಟೋ ಜನ ಬಡವರು ಇರ್ತಾರೆ. ಈ ಪಂಡಮಿಕ್ ಬಂದು ತನ್ನ ಆರ್ಥಿಕವಾಗಿ ಹಿಂದುಳಿದಾಗ ಏನಾಗ್ತದೆ, ಆ ಮಕ್ಕಳಲ್ಲಿ ಮೊಬೈಲ್ಗಳೇ ಇರಲ್ಲ ಮನೆಗಳಲ್ಲಿ. ಆ ಉದ್ದೇಶದಿಂದ ಈ ವಿದ್ಯಾಗಮ ಕಾರ್ಯಕ್ರಮನ ಇಂಟ್ರೊಡ್ಯೂಸ್ ಮಾಡಿ ಈ ಮಕ್ಕಳು ನಮ್ಮ ಶಾಲೆಗೆ ಬಂದು ಸೋಷಿಯಲ್ ಡಿಸ್ಟೆನ್ಸನ್ನು ನಾವು ನೋಡಿಕೊಂಡು ಆ ಮಕ್ಕಳಿಗೆ ಶಿಕ್ಷಕರಿಗೆ ಆಲ್ರೆಡಿ ಕೋವಿಡ್ ಟೆಸ್ಟು ಮಾಡಿಸಿದ್ವಿ. ಅದೇ ರೀತಿ ನಮ್ಮ ಆಫೀಸಿಂದ ಎಲ್ಲರಿಗೂ ಒಂದೊಂದು ಟೆಂಪ್ರೇಚರ್ ಗನ್ ಕೊಡ್ತಾ ಇದ್ದೀವಿ. ನಮಗೆ SLC ಎಕ್ಸಾಮಿನೇಷನಲ್ಲಿ 90 ಗನ್ ಕೊಟ್ಟಿದ್ರು ಮಕ್ಕಳು SLC ಎಕ್ಸಾಮಿನೇಷನ್ಗೆ. ಅತಿ ಸಂಬಂಧಪಟ್ಟಂತೆ ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ನಮ್ಮ ಆಫೀಸಿಂದ ಎಲ್ಲರಿಗೂ ಗನ್ ಇಶ್ಯೂ ಮಾಡಿ ಆ ಮುಖಾಂತರ ಮಕ್ಕಳು ಟೆಸ್ಟ್ ಮಾಡಿ ನಾವೀಗ ಆಲ್ರೆಡಿ 22 ಮತ್ತು 23ನೇ ತಾರೀಕು ಇಡೀ ನಮ್ಮ ರೇಂಜಿಗೆ ಸಂಬಂಧಪಟ್ಟಂತೆ 27ನೇ ತಾರೀಕು ಗೌರ್ಮೆಂಟು ಏಡೆಡ್ ಮತ್ತು BBMP ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಕರೆದು PPT ಮುಖಾಂತರ ಅವರಿಗೆ ಮಾರ್ಗದರ್ಶನ ಮಾಡಿದ್ದೀವಿ. 23ನೇ ತಾರೀಕು ಸರ್ ಹೇಳಿ ಸರ್ 6ನೇ ಕ್ಲಾಸಿಂದ 9ಕ್ಕೆ ಇಲ್ಲ 6ರಿಂದ 9ರವರೆಗೂ ಆಲ್ಟರ್ನೇಟ್ ಡೇಸ್ನಲ್ಲಿ ನಾವು ವಿದ್ಯಾಗಮ ಕಾರ್ಯಕ್ರಮವನ್ನು ಮಾಡ್ತೇವೆ. 1ರಿಂದ 5ನೇ ಕ್ಲಾಸ್ವರೆಗೂ ಆ ಸ್ಟೂಡೆಂಟು ಇವಾಗ ಈ ವ್ಯವಸ್ಥೆ ನೋಡಿಕೊಂಡು 15ನೇ ತಾರೀಕು ನಂತರ ಅದನ್ನು ರೀಓಪನ್ ಮಾಡ್ತೀವಿ ಅಂತ ಘನ ಸರ್ಕಾರದಲ್ಲಿ ಹೇಳಿರೋದ್ರಿಂದ ಇವಾಗ ನೋಡ್ಕೊತೀವಿ. ಸ್ವಲ್ಪ ಇದು ಪಂಡಮಿಕ್ಕಿತ್ತಲ್ಲ, ಮಕ್ಕಳುಗಳು ಪೋಷಕರು ಸ್ವಲ್ಪ ಭಯ ಪಡ್ತಾರೆ, ಶಾಲೆಗೆ ಮಕ್ಕಳು ಕಳ್ಸೋಕ್ಕೆ ಪೋಷಕರು ಭಯ ಪಡ್ತಾರೆ. ಆ ನಿಟ್ಟಿನಲ್ಲಿ ಇದನ್ನು ಆಗುವಗಳನ್ನು ನೋಡಿಕೊಂಡು ಇದರ ಹೇಗೆ ಪರಿಸ್ಥಿತಿ ನೋಡಿಕೊಂಡು ಅದನ್ನು 15ನೇ ತಾರೀಕು ನಂತರ ರೀಓಪನ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ಪ್ರೈವೇಟ್ಗೂ ಅದೇ ಆಗಿದೆ ಸರ್, ಪ್ರೈವೇಟು ಮಾಡಿದ್ದೀವಿ. ಇವಾಗ ಇಲ್ಲಿವರೆಗೂ ವಿದ್ಯಾಗಮ ಪ್ರೈವೇಟ್ಗೆ ಇರಲಿಲ್ಲ, ಗೌರ್ಮೆಂಟು ಏಡೆಡ್ಗಿತ್ತು. ಇವಾಗ ಈ 1ನೇ ತಾರೀಕು ಇವತ್ತಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ಇದರೊಳಗೆ ಗೌರ್ಮೆಂಟು ಏಡೆಡ್ಡು BBMP ಅನ್ಏಡೆಡ್ಡು ಎಲ್ಲರಿಗೂ ಈ ವಿದ್ಯಾಗಮ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತು ಇದನ್ನು ಆನ್ಲೈನು ಆಫ್ಲೈನು ಅಂತ ಐತಲ್ಲ ಸರ್, ಅದರೊಳಗೆ ಆಫ್ಲೈನಲ್ಲಿ 10th ಸ್ಟ್ಯಾಂಡರ್ಡ್ಗೆ 10ನೇ ಕ್ಲಾಸ್ ಮಕ್ಕಳಿಗೆ ಅವ್ರಿಗೆ ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಆ ಉದ್ದೇಶದಿಂದ 10 ಮತ್ತು 12ನೇ ತರಗತಿಗೆ ಇವಾಗ ರೆಗ್ಯುಲರ್ ಕ್ಲಾಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಇವತ್ತು ಸ್ವಲ್ಪ ಸ್ಟ್ರೆಂತು ನಮ್ಮಲ್ಲಿ ಕಡಿಮೆ ಬಂದಿರ್ತದೆ, ಫಸ್ಟ್ ಡೇ ಅಲ್ವಾ, ಹಾಗಾಗಿ ಮಕ್ಕಳ ಸಂಖ್ಯೆ ಸ್ವಲ್ಪ ತೀರ ಕಡಿಮೆ ಆಗೈತೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 2 ದಿವಸದಲ್ಲಿ ಸೋಮವಾರದೊಳಗಾಗಿ ಪಿಕಪ್ ಆಯ್ತದೆ. ಇವಾಗ ತಂದೆ ತಾಯಿಗಳು ಸಹ ಪೋಷಕರು ಭಯ ಬೀಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಕ್ರಮಬದ್ಧವಾಗಿ ನಡೀಬೇಕು ಅಂತ ನಾವೆಲ್ಲ ಡೈರೆಕ್ಷನ್ ಶಿಕ್ಷಕರಿಗೆಲ್ಲ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಸಹ ಮಕ್ಕಳಿಗೆ ಭಯದ ವಾತಾವರಣ
ಬೀರ್ದಂಗೆ ಆ ಮನೆಗಳಿಂದಲೇ ಬಿಸಿನೀರನ್ನು ತಂದು ಉಪಯೋಗಿಸಿ, ಆಮೇಲೆ ಈ ಮಿಡ್ ಡೇ ಮೀಲ್ಸ್ನೂ ಸಹ ಇವಾಗ ಏನು ಮಾಡ್ತಾಯಿದ್ದೀವಿ, ಮಕ್ಕಳಿಗೆ ಇಷ್ಟು 6.25 kg ಅಂದ್ಬಿಟ್ಟು ಮತ್ತು ಅಕ್ಕಿ, ಗೋಧಿ ಮತ್ತು ಬೇಳೆಯನ್ನು ನಾವು ಅವ್ರ ಮಕ್ಕಳಿಗೆ ಕೊಟ್ಬಿಡ್ತೀವಿ. ಮಕ್ಕಳು ಮನೆಗಳಿಗೆ ಕೊಟ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂದರೆ, ಈ ಮಿಡ್ ಡೇ ಮೀಲ್ಸ್ ಮಾಡೋಕ್ಕೆ ಹೋದಾಗ ಮಕ್ಕಳಿಗೆ ಸಂಪರ್ಕ ಆಗಿ ಈ ಆರ್ಡರ್ ಚಾನ್ಸಸ್ ಇರ್ತದೆ. ಆ ಉದ್ದೇಶದಿಂದ ನಾವು ಹೇಳ್ಬಿಟ್ಟಿದ್ದೀವಿ ಶಿಕ್ಷಕರಿಗೆಲ್ಲ, PPT ಮಾಡಿ ಹೇಳಿದ್ದೀವಿ, ಯಾವುದೇ ಒಂದು ಮಗು ಜ್ವರ ಇರಲಿ ಅಥವಾ ಕೆಮ್ಮಿರಲಿ ಅಂಥ ಮಗುನ ಅವ್ರ ಮನೆ ಒಳಗೆ ಇರೋಕ್ಕೆ ಹೇಳಿ ಅಂತ ಹೇಳಿದ್ದೀವಿ ಸರ್. ಸರ್, ಇನ್ನೊಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಆನ್ಲೈನ್ ಕ್ಲಾಸ್ ತಗೊಳ್ತೀರಾ ಅಂತ ಅಡ್ಮಿಷನ್ ಮಾಡಿಕೊಂಡು ಫೀಸ್ ಎಲ್ಲ ಕಲೆಕ್ಟ್ ಮಾಡಿದಾರಲ್ಲ ಸರ್, ಪೂರ್ತಿ ವರ್ಷ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಅದೇನಾಗಿತ್ತು ಅಂದರೆ, ಲಾಸ್ಟ್ ಇಯರು ನಮಗೆ ಒಂದು ಡೈರೆಕ್ಷನ್ ಕೊಟ್ಟರು ಸರ್, ನಮಗೆ ಜೂನ್ನಲ್ಲಿ ಫೀಸನ್ನು. ಹೌದೌದು ಫೀಸನ್ನು ನಮ್ಮಲ್ಲಿ ಏನು ಮಾಡಿದ್ರು, ಲಾಸ್ಟ್ ಇಯರು ಏನು ಕಲೆಕ್ಟ್ ಮಾಡ್ತಿದ್ರು ಆ ಫೀಸಿಗಿಂತ ನೀವು ವರ್ಷನೂ ಅವರು 10 to 15% ಜಾಸ್ತಿ ಮಾಡ್ತಿದ್ರು. ಅದನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ ಅಂತ ಹೇಳಿದರು. ಆನ್ಲೈನ್ಗೆ ಏನು ಚಾರ್ಜಸ್ ಆಯ್ತದೋ ಆನ್ಲೈನ್ ಚಾರ್ಜಸ್ ತಗೊಂಡು ಪಾಠ ಪ್ರವಚನಗಳು ಮಾಡಿ ಅಂತ ಸರ್ಕಾರ ಹೇಳೈತೆ. ಅದ್ರ ಬಗ್ಗೆ ಇವಾಗ ಆನ್ಲೈನ್ ಚಾರ್ಜಸ್ ತಗೊಳ್ಳಿ ಅಂತ ನಮಗೂ ಸುಮಾರು ಕಂಪ್ಲೇಂಟ್ಗಳು ಬಂದು, ನಾವು ಅವ್ರಿಗೆ ಕನ್ವೀನಿಯನ್ಸ್ ಮಾಡಿ, ನೋಡ್ರಪ್ಪ ಮಕ್ಕಳಿಗೆ ಈಗಿನ ಸಿಚುಯೇಷನಲ್ಲಿ ಭಾಳ ಕಷ್ಟ ಐತೆ, ಯಾವುದೇ ಕೆಲಸ ಕಾರ್ಯಗಳಿಲ್ಲ, ಎಷ್ಟೋ ಜನ ಆಟೋ ಓಡಿಸ್ತಾರೆ, ಇನ್ನೂ ಹಲವಾರು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ, ಅವೆಲ್ಲ ಸ್ಟ್ರಕ್ ಆಗಿರೋದ್ರಿಂದ ಮಕ್ಕಳನ್ನ ಓದಿಸೋಕ್ಕೆ ತೊಂದರೆ ಆಗ್ತದೆ, ಅವ್ರ ಫೀಸ್ ಕಟ್ಟೋಕ್ಕೆ. ನೀವು ದಯಮಾಡಿ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಇಷ್ಟು ವರ್ಷ ಎಲ್ಲ ನೀವು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀರಾ, ಈ ವರ್ಷದಲ್ಲಿ ನೀವು ಯಾವುದನ್ನೂ ಅಪೇಕ್ಷೆ ಮಾಡ್ದಂಗೆ ಸ್ವಲ್ಪ ಕ್ಲಾಸ್ಗಳು ಮಾಡಿ ಅಂತ ನಾವು ಅವ್ರಿಗೆ ಇವಾಗ ನಮ್ಮಲ್ಲಿ ಕಂಡೀಷನ್ನಾಗೆ ನಮ್ಮಲ್ಲಿ ಇಷ್ಟೇ ಫೀಸ್ ತಗೋಬೇಕು ಅಂತ ನಮಗೆ ಡೈರೆಕ್ಷನ್ ಇಲ್ಲ, ಲೈಸೆನ್ಸು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಅನ್ಏಡೆಡ್ ಸ್ಕೂಲ್ಗಳಿಗೆ, ಏಡೆಡ್ ಸ್ಕೂಲ್ಗಳಿಗೆ ಸರ್ಕಾರ ಒಂದು ಆದೇಶ ಮಾಡೈತೆ ಸರ್, ಅವ್ರಿಗೆ ಬಿಲ್ಡಿಂಗು ಸೇಫ್ಟಿ ಸರ್ಟಿಫಿಕೇಟ್ ಬೇಕು, ಅದ್ರ ಜೊತೆ ಒಳಗೆ ಫೈರ್ ಎಸ್ಟಿಂಗ್ವಿಷನ್ ಸರ್ಟಿಫಿಕೇಟ್ ಬೇಕು ಅಲ್ಲಿಂದ ಅವ್ರ ಕಡೆಯಿಂದ ಅಂತ ಹೇಳಿದ್ದಾರೆ. ಇವನ್ನೆಲ್ಲ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ಆರ್ ಕೊಡಬೇಕು, ಮಾನ್ಯತೆ ನವೀಕರಣ ಮಾಡಬೇಕಾದ್ರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸ್ಕೂಲ್ ಸುಮ್ಮನೆ ಸ್ಕೂಲ್ ನಡೆಸೋಕ್ಕಾಗಲ್ಲ ಸರ್, ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಒಳ್ಳೆ ಟೀಚಿಂಗ್ ಸ್ಟಾಫ್ ಇರಬೇಕು. ಇದ್ರ ಬಗ್ಗೆ ಹೆಚ್ಚಿಗೆ ಗಮನನ ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಸರ್. ಥ್ಯಾಂಕ್ ಯು. ಡಿ ಕೃಷ್ಣ, BO, ಉತ್ತರ ವಲಯ 3, ಶಿವಾಜಿನಗರ. ಥ್ಯಾಂಕ್ ಯು ಬ್ರದರ್. ಸ್ವಲ್ಪ अस्सलाम वालेकुम, मेरा नाम शहनाज बेगम है। मैं हाजी सर इस्माइल सेठ स्कूल की मीर मौलिमा हूँ। हमारे स्कूल में 11 असातिज़ा हैं। तो हमारा स्कूल का जो स्ट्रेंथ है वो 462 है। अभी दाखिला नहीं हो रहे हैं स्कूल में, तो हमारी स्कूल इससे ज़्यादा स्ट्रेंथ में थी पहली बार। तो अभी थोड़ा दाखिले की वजह से अभी फ़िलवक्त 462 बच्चे हैं। 462 में कितने बच्चे आ रहे हैं? अभी फ़िलवक्त आज ही स्कूल खुली है, तो हमारे पास एक 50 तलबा हाज़िर हैं अभी। अच्छा, अब जो कोरोना वायरस का जो वबा है ना जी, वो वजह से आप क्लास कैसा मेंटेनेंस करें? कोरोना इस पैंडमिक सीज़न में हम लोग टीचर्स को ऑनलाइन क्लास लेने के लिए कहे थे, तो हर टीचर अपने अपने जमात के बच्चों को ऑनलाइन क्लासेस चला रहे थे। तो उसमें ज़्यादा उतना इफ़ेक्टिव नहीं हुआ हम लोगों को। जब हुकूमत ये आज जारी किया है कि 1 जनवरी से स्कूल जारी है, तो हमको बहुत खुशी हुई कि हमको बच्चों के चेहरे देखने को मिले। तो इससे ज़्यादा मुसरत और कोई बात ही नहीं हो सकती हमको। तो मैं बहुत खुशी महसूस करती हूँ। और हमारे जो डिपार्टमेंट के BO साहब हैं, हमारे CRP हैं, हमारे संजीदा मैडम हैं, और बहुत सारे CRP हमारे डॉक्टर नूर फातिमा मैडम हैं, हमारे महेश सर हैं। तो इन लोगों की बहुत ही मेहनत रही है कि वो हर स्कूल जाएँ और देखें कि क्या हो रहा है वहाँ पर। तो हम लोग 8 दिन से यही ये कर रहे हैं कि जो स्कूल को किस तरह सैनिटाइज किया जाए और किस तरह पाकी सफाई का ख्याल रखें। जो बच्चों को हम इस पैंडमिक सीज़न में बुला रहे हैं, तो उनका सेहत का ख़ास ख्याल रखना चाहिए। तो इस तमाम के हिफाजत करने के लिए हम लोग यहाँ पर आज यहाँ पर मुनक़द हुए हैं। तो 6ರಿಂದ 7 ತಿಂಗಳುಗಳ ಕಾಲ ಮಕ್ಕಳು ಶಾಲೆನೇ ಕಾಣದೆ ಮನೆಯಲ್ಲೇ ಇದ್ದರು. ಇವತ್ತೆಲ್ಲರೂ ಕೂಡ ಶಾಲೆ ಮುಖ ನೋಡೋ ಅಂಥ ಯೋಗ ಸಿಕ್ಕಿದೆ. ನಮ್ಮ ಸರ್ಕಾರ 6ನೇ ತರಗತಿಯಿಂದ 9ನೇ ತರಗತಿಯವರೆಗೆ ವಿದ್ಯಾಗಮ ಕಾರ್ಯಕ್ರಮ ಅಂತೇಳಿ ಅತ್ಯಂತ ಸುಂದರವಾದ ಕಾರ್ಯಕ್ರಮ ನಡೆಸ್ತಾ ಇದೆ. ಜೊತೆಗೆ 10ನೇ ತರಗತಿ ಮತ್ತು 12ನೇ ತರಗತಿ ಮಕ್ಕಳನ್ನು ರೆಗ್ಯುಲರ್ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಶಿಕ್ಷಣ ಮುಟ್ಟೋದಿಲ್ಲ ಅನ್ನೋ ಕಾರಣ ಇಟ್ಕೊಂಡು ನೇರವಾಗಿ ಮುಖಾಮುಖಿಯಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು
ಮಕ್ಕಳಿಗೆ ನೇರವಾಗಿ ಶಿಕ್ಷಕರ ಮೂಲಕನೇ ಪಾಠ ಮಾಡುವಂಥ ತರಗತಿಗಳನ್ನು ಇವತ್ತು ಆರಂಭ ಮಾಡ್ತಾ ಇದೆ. ಈ ಹೊಸ ವರ್ಷದ ದಿನ ಅದು ಆಗ್ತಾ ಇರೋದ್ರಿಂದ ನಮ್ಮ ಶಿಕ್ಷಣ ಇಲಾಖೆಗೆ ಇವತ್ತು ಮತ್ತೊಂದು ಹೊಸ ವರ್ಷ ಅಂತ ಹೇಳಲಿಕ್ಕೆ ಹರ್ಷಪಡ್ತೇವೆ. ಜೊತೆಗೆ ತುಂಬ ಗುಣಾತ್ಮಕ ಶಿಕ್ಷಣದ ಕಡೆ ಸರ್ಕಾರ ಒತ್ತು ಕೊಡೋದ್ರಿಂದ ನಮ್ಮಲ್ಲಿ SOP ಅಂತೇಳಿ ಪ್ರಮಾಣಿತ ಸೂಚಕಗಳನ್ನು ಅನುಸರಿಸ್ಬಿಟ್ಟು ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಈ ವಿದ್ಯಾಗಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ಅದರಲ್ಲಿ ಸಾಮಾಜಿಕ ಅಂತರವನ್ನು ಹೇಗೆ ಕಾಯ್ದುಕೋಬೇಕು, ಕೊಠಡಿಗಳನ್ನು ಹೇಗೆ ಶುಚಿಗೊಳಿಸಬೇಕು, ಕುಡಿಯುವ ನೀರು ಮತ್ತು ಶೌಚಾಲಯಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದರ ಸಂಪೂರ್ಣ ವಿವರಣೆಯನ್ನು ಕೊಟ್ಟು ಎಲ್ಲ ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ. ಅನಾರೋಗ್ಯದಿಂದ ಬಂದಂಥ ಮಕ್ಕಳನ್ನು ನಾವು ಹೇಗೆ ಕಾಳಜಿ ವಹಿಸಬೇಕು, ಅದಕ್ಕಾಗಿ ಎಲ್ಲ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲದ ಕಡೆ ಬೇರೆ ಶಿಕ್ಷಕರನ್ನು ಕೂಡ ತರಬೇತಿಯನ್ನು ನಡೆಸ್ಬಿಟ್ಟು ಅವ್ರನ್ನ ಅತ್ಯುತ್ತಮವಾಗಿ ಮಕ್ಕಳನ್ನು ನಡೆಸ್ಕೊಳ್ಳುವಂತೆ ಆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಈ ವಿದ್ಯಾಗಮ ಕಾರ್ಯಕ್ರಮಕ್ಕೆ ಯಾವ ಪೋಷಕರು ಮಕ್ಕಳ ಬಗ್ಗೆ ಭಯ ಬೀಳದೆ ಎಲ್ಲರೂ ಶಾಲೆಗೆ ಕಳಿಸಿ, ಜೊತೆಗೆ ಅನುಮತಿ ಪತ್ರವನ್ನು ಕೊಡೋದ್ರ ಮೂಲಕ ಮಗುವನ್ನು ಶಾಲೆಗೆ ಕಳಿಸಿ, ಪ್ರತಿ ಮಗುಗೂ ಸಾಮಾಜಿಕ ಅಂತರದ ಬಗ್ಗೆ ಕಾಳಜಿಯನ್ನು ವಹಿಸಲಿಕ್ಕೆ ಎಚ್ಚರಿಕೆ ವಹಿಸಿ, ಜೊತೆಗೆ ಈ ಸಾಮಾಜಿಕ ಪಿಡುಗು ಇರೋದರಿಂದಾಗಿ ಶಾಲೆಯಲ್ಲಿ ಇರ್ತಕ್ಕಂಥ ಬಿಸಿಯೂಟ ವ್ಯವಸ್ಥೆಯನ್ನು ರದ್ದು ಮಾಡಿ ಮನೆಯಿಂದ ಮಕ್ಕಳೇ ಊಟ ತರಬೇಕು, ಮನೆಯಿಂದ ಮಕ್ಕಳೇ ನೀರಿನ ಕ್ಯಾನನ್ನು ತರಬೇಕು, ಮಕ್ಕಳಿಗೆ ಅಂತರವನ್ನು ನಿರ್ವಹಣೆ ಮಾಡಬೇಕು. ಹಾಗಾಗಿ ಈ ಥರ ಮಾಡಿದರೆ ಮಕ್ಕಳಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಬೆಂಬಲಿಸಬೇಕು ಅಂತ ಕೇಳ್ತೀವಿ. ಹಾಂ, ಬಗ್ಗೆ ಪೇರೆಂಟ್ಸು ಭಾಳ ಭಯ ಬೀಳ್ತಾ ಇದ್ದಾರೆ ಮಕ್ಕಳಿಗೆ ಕಳ್ಸೋಕ್ಕೆ. ಆ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ಕೊರೋನಾ ರೂಪಾಂತರಿ ಕೊರೋನಾ ಅಂದರೆ ಈ ಮೊದಲು ನಮ್ಮ ಭಾರತದಲ್ಲೇ ವೈದ್ಯರು ಹೇಳಿರೋ ಹಾಗೆ ಹಲವಾರು ಬಾರಿ ರೂಪಾಂತರಗೊಂಡಿದೆ ಅಂತ ಹೇಳ್ತಾರೆ. ನಮಗೆ ಅದು ಯಾವುದೂ ಹೊಸದಲ್ಲ. ಆದರೆ ಇಂಗ್ಲೆಂಡ್ನಲ್ಲಿ ರೂಪಾಂತರಗೊಂಡಿದೆ ಅಥವಾ ನೈಜೀರಿಯಾದಲ್ಲಾಗಿದೆ ಅಥವಾ ಅಮೆರಿಕದಲ್ಲಾಗಿದೆ ಅಂತ ಬೇರೆ ಬೇರೆ ಥರ ಬಂದರೂ ಅದು ಕೊರೋನಾನೇ, ಬೇರೆ ರೋಗ ಅಲ್ಲ. ಹಾಗಾಗಿ ಅದಕ್ಕೂ ಕೂಡ ಮೊದಲು ಹೇಗೆ ನಾವು ಮಾಸ್ಕ್ಗಳನ್ನು ಧರಿಸ್ತಿದ್ವಿ, ಸ್ಯಾನಿಟೈಸರ್ಗಳನ್ನು ಬಳಸ್ತಾ ಇದ್ವಿ, ಸಾಮಾಜಿಕ ಅಂತರವನ್ನು ನಿರ್ವಹಿಸ್ತಾ ಇದ್ವೋ ಅಷ್ಟನ್ನು ಈಗೂ ನಿರ್ವಹಿಸಿದ್ರು ಸಾಕು. ಅದು ನಮ್ಗೆ ಯಾವುದೇ ತೊಂದರೆಯನ್ನು ಮಾಡೋದಿಲ್ಲ, ಭಯ ಬೀಳೋ ಅವಶ್ಯಕತೆಯೂ ಇಲ್ಲ ಸರ್. ಥ್ಯಾಂಕ್ ಯು ಸರ್. मेरा नाम अब्दुल लतीफ़ है और स्कूल खुलने में मुझे बहुत खुशी है. घर में बैठे बैठे कुछ समझ में नहीं आ रहा था. घर में जो ऑनलाइन क्या क्लास चलती थी क्या तुम ना? यस. हाँ, वहाँ कैसा लगता था? स्कूल को आने के बाद तुम ना कैसा माहौल कैसा ये है? जब स्कूल में आने से वो बहुत अच्छा लगता है. स्कूल का माहौल अच्छा है. स्कूल का माहौल अच्छा लगता है. यस. घर का माहौल नहीं. ठीक नहीं. अच्छा, बोलो बेटा, नाम बोलो अपना. My name is Muhammad Umar Khan. स्कूल का नाम बोलो. HSIS गवर्नमेंट हाजी सर इस्माइल सेठ स्कूल उर्दू एंड इंग्लिश. आपको ऑनलाइन में दिलचस्पी थी? स्कूल से आए तो स्कूल को आए तो क्लास कैसा लगता है, ऑनलाइन में कैसा लगता है? I am very happy because the school has reopened. In home it was very difficult to understand. स्कूल में आए तो तुम ना क्लास ठीक लगता है. Happy. अपना नाम मोहम्मद उमर खान. आप बताओ. अल्हम्दुलिल्लाह स्कूल खुली, बहुत खुशी की बात है, बहुत खुशी की बात. सोशल डिस्टेंस है, इंशाल्लाह कामयाब करे तो बहुत अच्छा है. इंशाल्लाह पढ़ाई तो ऑनलाइन पढ़ाई बहुत नहीं हो रही थी, इसलिए स्कूल को भेज को खुशी की बात, बहुत खुशी मिली स्कूल खुले से. आप बताइए. अस्सलाम वालेकुम. मेरे 2 लड़के हैं जो यहाँ पे तालीम हासिल कर रहे हैं. ऑनलाइन में जिस तरीके से होना चाहिए था, इस उम्र में मुझे लगता है कि छोटी क्लासों में ऑनलाइन की पढ़ाई जो है ये इतना कारगर नहीं है. तो स्कूल खुली है, इससे हमें खुशी है और उम्मीद है कि जो है बच्चे से जो है तालीम हासिल करेंगे. दूसरा जो है जो यहाँ पर सोशल डिस्टेंस और ये जो कोविड-19 के जो भी एहतियात बरते जा रहे हैं, इससे हम मुतमईन हैं. क्या नाम है? सैयद सादिक. जी बताइए. मेरा नाम सैयद सादिक है.
कौन कौन यहाँ पर तालीम? हमारे बच्ची पढ़ती है बच्ची पढ़ रही है 7th स्टैंडर्ड। 7th स्टैंडर्ड। तो क्या जो सेफ्टी के लिए जो कुछ किया गया है इससे आप इत्मीनान बख्श हैं, कहीं खौफ बाकी है आपका? नहीं नहीं नहीं, वो मैच में हम अपना भरोसा दिलाए, सेफ्टी से रहती हैं सभी, क्या भी टेंशन नहीं। वो ये जो मास्क सैनिटाइजर सभी दे के भेजो, क्या भी टेंशन नहीं बच्चों का। तो जो काफ़ी 10 महीने जो गुजरे इन दिनों क्या ऑनलाइन क्लासेस से लिए जा रहे हैं? ऑनलाइन में उतना दिमाग में नहीं चल रहा उनको पढ़ाई। उसके वास्ते एक मैथ्स का एक पढ़ी जो है उसके क्लास में है, तो बाद में उनको बहुत तकलीफ होती कॉलेज के टाइम में। अभी इधर स्कूल को भेजो, क्या भी सेफ्टी रहता है, तो उसके वास्ते भेज को ही।